ಇದು ಒಂದು ಸುಂದರ ದಿನ. ಸಕಲೇಶಪುರದಲ್ಲಿ ಭವ್ಯ ಜಾಮಿಯಾ ಮಸ್ಜಿದ್ ನಿರ್ಮಾಣವಾಗಿದೆ. ಈ ಸಂಬಂಧ ತಮ್ಮ ಅನಿಸಿಕೆಗಳು ಏನು ಸರ್? ತಮ್ಮ ಹೆಸರು? ನಾನು ಕೆ ಸುರೇಶ್ ಅಂತ ಹೇಳ್ಬಿಟ್ಟು ಸಕಲೇಶಪುರ ಟೌನಲ್ಲೇ ವಾಸಿ. ಸಕಲೇಶಪುರ ಟೌನಲ್ಲಿ ಒಳ್ಳೆ ಸುಂದರವಾಗಿ ಮಸೀದಿಯನ್ನು ಮಾಡಿದ್ದೀರಾ. ಸೌಹಾರ್ದತೆಯಿಂದ ನಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ. ಯಾವ ಥರ ವಾತಾವರಣ ಇದೆ ಸಕಲೇಶಪುರ್ನಲ್ಲಿ? ಸಕಲೇಶಪುರದಲ್ಲಿ ಒಳ್ಳೆ ಸುಂದರವಾದ ವಾತಾವರಣ, ಮಾತಾಡೋಗಿಲ್ಲ. ಭವ್ಯಕತೆ ಮತ್ತು ಸಹಬಾಳುವಿಕೆ ಒಂದು ವಾತಾವರಣ ಇದೆ. ಹೌದು, ಎಲ್ಲ ಸುಂದರವಾಗಿ ನಡೀತಾ ಇದೆ. ಎಲ್ಲ ಅನ್ಯೋನ್ಯತೆಯಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಒಳ್ಳೇದಾಗಲಿ. ಇಲ್ಲಿ ಹಳೆ ಜಾಮಿಯಾ ಮಸ್ಜಿದ್ ಇತ್ತು, ಈಗ ಹೊಸದಾಗಿ ಇವರು ಕಟ್ಟಿರೋದು ಒಳ್ಳೇದಾಗಿದೆ. ಬಹಳ ಸುಂದರವಾಗಿ ಕಟ್ಟಿದ್ದಾರೆ. ಸಕಲೇಶಪುರದಲ್ಲಿ ಒಂದು ಮಿನಿ ತಾಜ್ ಮಹಲ್ ಕಟ್ಟಿದಂಗೆ ಆಗಿದೆ. ಓಕೆ, ಮಿನಿ ತಾಜ್ ಮಹಲ್ ಕಟ್ಟದಂಗೆ ಆಗಿದೆ. ತಾವು ನೋಡಿದಿರ ಮಸೂದಿ? ಫಸ್ಟ್ ಟೈಮ್ ಬಂದಿರೋದು ಮೇಡಮ್ ತಾವು? ಹೇಳಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಖುಷಿ ಆಯ್ತು ನೋಡಿ. ಮೊದಲ ಸತಿ ಮಸ್ಜಿದ್ ಬರೋದು ಅವಕಾಶ ಸಿಕ್ಕಿದೆ. ಹೌದು, ಫಸ್ಟ್ ಟೈಮ್ ಬಂದಿದ್ದು. ಸೊ ಏನ್ ಹೇಳಿಕ್ ಬಯಸ್ತಾರ ಸಮಾಜಕ್ಕೆ? ಏನ್ ಹೇಳಿಕ್ ಬಯಸ್ತಾರ? ಎಲ್ಲರೂ ಕೂಡಿ ಬಾಡಬೇಕು, ಏನು ಒಂದು ಸಂದೇಶ ಇದೆ ತಮ್ಗೆ? ಎಲ್ಲರೂ ಚೆನ್ನಾಗಿ ಸೌಹಾರ್ದತೆಯಿಂದ ಇರಬೇಕು. ಸರ್ ಹೇಳಿ. ಫಸ್ಟ್ ಟೈಮ್ ಬಂದಿರೋದು ಸರ್? ಹೌದು, ನಾನು ಫಸ್ಟ್ ಟೈಮ್. ಮುಂಚೆ ಅವಕಾಶ ಸಿಕ್ಕಿಲ್ಲ ತಮ್ಗೆ? ಯಾವುದು ಇಲ್ಲ, ಎಲ್ಲ ಫ್ರೆಂಡ್ಸ್ಗಳೇ ಇರೋದು ಸಕಲೇಶಪುರದಲ್ಲಿ ಎಲ್ಲರೂ. ಹಾಗಾಗಿ ಒಳಗಡೆ ಬಂದಿರಲಿಲ್ಲ, ಇದು ಫಸ್ಟ್ ಟೈಮ್ ಬಂದಿರೋದು. ಓಕೆ, ಥ್ಯಾಂಕ್ ಯು. ಆಹ್ವಾನ ಕೊಟ್ಟಿದ್ದಾರೆ ಜಾಮಿಯಾ ಮಸ್ಜಿದ್ ವೀಕ್ಷಿಸಲು. ಅಪಾರ ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಇಲ್ಲಿ ಆಗಮಿಸಿದ್ದಾರೆ. ಸರ್ ಹೇಳಿ ಸರ್, ಪ್ರಥಮ ಬಾರಿಗೆ ತಾವು ಮಸೀದಿಗೆ ಬರ್ತಾ ಇದ್ದೀರಾ? ಪ್ರಥಮ ಬಾರಿ ಬರ್ತಾ ಇದ್ದೀವಿ. ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ ಮಸೀದಿಯನ್ನು. ಇವಾಗ ನಮ್ಮ ಸಕಲೇಶಪುರ ಮುಸ್ಲಿಂ ಬಾಂಧವರು ತುಂಬ ಸಂತೋಷ ಆಗ್ತಾ ಇದೆ. ಇದೇ ಥರ ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ಲಿ ಎಲ್ಲರೂ ಅಂತ ಆಶಿಸ್ತಾರೆ. ಯಾವ ಥರ ವಾತಾವರಣ ಇದೆ ಸಕಲೇಶಪುರದಲ್ಲಿ? ಸಕಲೇಶಪುರ ತುಂಬ ಒಳ್ಳೆ ವಾತಾವರಣ ಇದೆ, ಅದ್ರ ಬಗ್ಗೆ ಎರಡೇ ಮಾತಿಲ್ಲ. ನಾವೆಲ್ಲ ಜಾಕೀರು ಮತ್ತು ಜಾಬೀರ್ ತುಂಬ ನಮ್ಮ ಆತ್ಮೀಯ ಸ್ನೇಹಿತರುಗಳು, ಮತ್ತು ಎಲ್ಲರೂ ಅಷ್ಟೇ ಮುಸ್ಲಿಂ ಬಾಂಧವೆಲ್ಲ ಅಣ್ತಮ್ಮರು ಇದ್ದಾಗಿದ್ದೀವಿ. ಚೆನ್ನಾಗಿರಬೇಕು, ಎಲ್ಲರೂ ಒಳ್ಳೆ ರೀತಿ ಒಗ್ಗಟ್ಟಲ್ಲಿ ಇರಬೇಕು. ಹಳೆ ಮಸೂದಿ ಇತ್ತು ಮತ್ತು ಬರೀ 300 ಜನ ಮಾತ್ರ ಸೇರುವ ಕೆಪಾಸಿಟಿ ಇತ್ತು. ಇವತ್ತು ದೊಡ್ಡ ಮಸೀದಿ ಕಟ್ಟಿದ್ದಾರೆ, ಸುಮಾರು 1000 ಜನ ಸೇರಬಹುದು. ಏನ್ ಹೇಳಿ ಬಯಸ್ತಾರೆ ಸರ್? ಸಂತೋಷ, ಒಳ್ಳೆ ಗುಡ್ ನ್ಯೂಸ್, ಒಳ್ಳೆ ವಿಚಾರ ಇದು. ಒಳ್ಳೆ ಮಾಡಿದ್ದಾರೆ, ಸಂತೋಷ ಆಗ್ತದೆ. ಕಾಣಿಸ್ತಾ ಇದೆ ತುಂಬಾ ಸಂತೋಷ, ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ, ನೋಡ್ಲಿಕ್ಕೆ ಸಂತೋಷ ಇದೆ. ಓಕೆ ಓಕೆ ಸರ್, ಹೇಳಿ ಸರ್. ಎಸ್, ಸೌಹಾರ್ದತೆ ಸಕಲೇಶಪುರದಲ್ಲಿ ಎದ್ದು ಕಾಣ್ತಾ ಇದೆ. ಇದು ಬೇಕು. ಎಲ್ಲರೂ ಖುಷಿಲಿ ಬಂದು ಮಸೀದಿಗೆ ಬಂದು ದೇವಸ್ಥಾನಕ್ಕೆ ಬಂದು ಎಲ್ಲರೂ ಸಂತೋಷದಿಂದ ಬಾಡುವ ಒಂದು ವಾತಾವರಣದಿಂದ ಸೌಹಾರ್ದತೆ ಇದೆ, ಚೆನ್ನಾಗಿ ಆಗ್ತದೆ. ಸರ್ ಹೇಳಿ ಸರ್. ಫಸ್ಟ್ ಟೈಮ್ ಬಂದಿರೋದು ಮಸೀದಿ? ಮಸೀದಿ ಹಲವಾರು ಮಸೀದಿಗೆ ಹೋಗಿದ್ದೇನೆ, ಬಟ್ ಇಲ್ಲಿಗೆ ಬರ್ತಾ ಇರೋದು ಮೊದಲು. ಈಗ ಭಾಳ ಉತ್ತಮವಾಗಿ ಕಾಣ್ತಾ ಇದೆ, ಭಾಳ ನೀಟಾಗಿ ಕಟ್ಟಿದ್ದಾರೆ. ಇಲ್ಲಿ ಬಂದರೆ ಮನಸ್ಸಿಗೆ ಒಂದು ನೆಮ್ಮದಿ ಕೂಡ ಸಿಗುವಂಥ ವಾತಾವರಣ ಇದೆ ಇಲ್ಲಿ. ಈ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಸಮಿತಿಯ ಅಧ್ಯಕ್ಷರು ಅವರೆಲ್ಲ ಹೇಳಿದರು, ಒಳ್ಳೊಳ್ಳೆ ಯೋಜನೆಗಳನ್ನು ಹಾಕಿದ್ದಾರೆ. ಇದು ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ, ಎಲ್ಲ ಧರ್ಮದವರು ಕೂಡ ಮಾದರಿ ಆಗುವಂಥದ್ದು ಆಗಿದೆ. ಹಾಗೂ ಹಿಂದೂ ಬಾಂಧವರನ್ನು ಕರೆದಿದ್ದೀರಾ, ಅವರಿಗೋಸ್ಕರ ವಿಶೇಷವಾಗಿ ವೆಜಿಟೇರಿಯನ್ ಕೂಡ ಮಾಡಿದ್ದೀರಾ ಅಂದರೆ ತುಂಬ ಖುಷಿಯಾಗದಂಥ ವಿಷಯಗಳಾಗಿದೆ. ಹಾಗೆ ಇದನ್ನು ಎಲ್ಲ ಧರ್ಮದವರು ಅನುಸರಿಸಬೇಕು. ತಾವುಗಳು ಕೂಡ ಇದೇ ರೀತಿ ಮುಂದುವರಿಸಿದರೆ ಸಕಲೇಶಪುರದ ಶಾಂತಿಗೆ ಬಹಳ ಒಳ್ಳೆಯದಿರುತ್ತೆ ಅಂತ. ಸಂತೋಷದ ವಿಚಾರ. ತಾವೆಲ್ಲರೂ ಇಲ್ಲಿ ಆಗಮಿಸಿದ್ದೀರಾ ಅಪಾರ ಸಂಖ್ಯೆಯಲ್ಲಿ. ಏನು ಹೇಳಿಕ್ ಬಯಸ್ತಾರ? ಮೊದಲ ಬಾರಿಗೆ ತಾವು ಮಸೀದಿಗೆ ಬಂದಿರೋದು ಏನು ಸರ್? ನಾವು ಇದೇ ಫಸ್ಟು ಮಸೀದಿಗೆ ಬಂದಿರೋದು ಸಕಲೇಶಪುರದಲ್ಲಿ. ಇದೇ ಫಸ್ಟು ಈ ಥರ ವಾತಾವರಣ ನೋಡ್ತಾ ಇರೋದು ಇದೇ ಫಸ್ಟು. ಭಾಳ ಸಂತೋಷ ಆಯಿತು. ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರೆ. ಆಚರಣೆಗಳು ಒಳಗೆ ಏನೇ ಮಾಡಲಿ, ನಾವು ನಮ್ಮ ಆಚರಣೆ ಮಾಡ್ತೀವಿ, ನೀವು ನಿಮ್ಮ ಆಚರಣೆ ಮಾಡಿ. ಹೊರಗಡೆ ಬಂದಾಗ ನಾವೆಲ್ಲ ಭಾರತ ಮಾತೆ ಮಕ್ಕಳು ಅಂತೇಳಿ ಬದುಕಿ ಒಳ್ಳೇದಾಗಿ ತೋರ್ಸೋಣ ಅಂತ ನಮ್ಮ ಆಶಯ. ನಾವೆಲ್ಲರೂ ಭಾರತೀಯರು, ದೇವರು ಒಂದೇ, ನಾಮ ಹಲವು. ಏನ್ ಹೇಳಿಕ್ ಬಯಸ್ತಾರೆ? ಎಲ್ಲರಿಗೂ ಒಳ್ಳೇದಾಗಲಿ ಸರ್, ಎಲ್ಲರಿಗೂ ಒಳ್ಳೇದು. ಯಾವ ತರ ವಾತಾವರಣ ಇದೆ ಸಕಲೇಶಪುರ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈ ಮಸೂದಿ ನೋಡಿದಿರ ತಾವು? ಏನ್ ಹೇಳಿಕ್ ಬಯಸ್ತಾರ? ಬಹಳ ಅದ್ಭುತವಾಗಿ ಕಟ್ಟಿದ್ದಾರೆ. ಸಕಲೇಶಪುರ ಅಲ್ಲ, ನಾವು ನೋಡಿದಾಗ ಈಗ ಹಾಸನ ಜಿಲ್ಲೆನಲ್ಲಿ ಬಹಳ ಅದ್ಭುತವಾದ ಒಂದು ಕಟ್ಟಡ, ಅದ್ಭುತವಾದ ವಾತಾವರಣ ಇದೆ, ಅದ್ಭುತವಾದ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಬಹಳ ಸಂತೋಷ ಆಗಿದೆ. ಎಲ್ಲ ಕಡೆ ವಾತಾವರಣ ಮುಂದುವರಿಬೇಕು. ಸಂತೋಷ. ಸರ್ ಹೇಳಿ ಸರ್, ಒಂದೆರಡು ಮಾತು. ನಮ್ಮ ಆಜಾದ್ ರೋಡಲ್ಲಿ, ಸಕಲೇಶಪುರದ ಆಜಾದ್ ರೋಡಲ್ಲಿ ಈಗ ಇಡೀ ಹಾಸನ ಡಿಸ್ಟಿಕ್ಕಿಗೆ ಅತಿ ದೊಡ್ಡವಾದ ಮಸೀದಿನ ಉದ್ಘಾಟನೆ ಮಾಡಿದ್ದೀರಾ ನೀವು. ನಮಗೆಲ್ಲ ಸಂತೋಷ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ಬನ್ನಿ, ಇಲ್ಲಿ ಬನ್ನಿ.
ಸರ್ ಹೇಳಿ ಸರ್, ಇವತ್ತು ತುಂಬಾ ಸಂತೋಷದ ವಿಚಾರ ತಮ್ಮೆಲ್ಲರಿಗೆ. ಹೌದು, ಸಕಲೇಶ್ಪುರದಲ್ಲಿ ಇಷ್ಟು ದೊಡ್ಡ ಮಸೀದಿ ಆಗಿರೋದು ಹಿಂದೂಗಳಿಗೆ ಮತ್ತು ಮುಸಲ್ಮಾನರಿಗೆ ಎಲ್ಲರಿಗೂ ಭಾರಿ ಒಳ್ಳೆಯದು. ಆಯ್ತಾ, ದೇವರು ಇಬ್ಬರಿಗೂ ಒಳ್ಳೇದು ಕೊಟ್ಟು ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ. ಫಸ್ಟ್ ಟೈಮ್ ತಾವು ಬಂದಿರೋದು ಮಸೀದಿನಲ್ಲಿ? ಫಸ್ಟ್ ಬಂದಿರೋದು. ಹೇಗೆ ಭಾರಿ ಚೆನ್ನಾಗಿದೆ, ಭಾರಿ ತುಂಬಾ ಖುಷಿ ಆಗುತ್ತೆ ಬಿಡಿ. ಏನು ಒಂದು ಸಂದೇಶ ಸಮಾಜಕ್ಕೆ ನೀಡಲಿಕ್ಕೆ ಬಯಸ್ತೀರಾ? ಹಿಂದೂಗಳು ಮತ್ತು ಮುಸಲ್ಮಾನರು ಎಲ್ಲರೂ ಒಗ್ಗಟ್ಟಾಗಿ ಅನ್ಯೋನ್ಯವಾಗಿ ಬಾಳ್ವೆ ಮಾಡ್ಬೇಕಂತ ಕೇಳ್ಕೊಳ್ತೀವಿ. ಸಕಲೇಶಪುರದಲ್ಲಿ ಈ ತರ ವಾತಾವರಣ ಇದೆ, ಜೊತೆನಲ್ಲಿ ಬಾಡುವುದು, ಏನು ಹೇಳಿಕೆ ಬಯಸ್ತಾರೆ? ಎಲ್ಲರೂ ಒಮ್ಮತವಾಗಿ ಒಂದೇ ತರ ಇರಬೇಕು. ಅವರು ಇವರು ಭೇದ ಭಾವ ಇಲ್ಲದೆ ಒಂದೇ ತರ ಇದ್ರೆ ಒಳ್ಳೇದು. ಮಸೂದಿನಲ್ಲಿ ಏನಿರುತ್ತೆ, ಹೇಗಿರುತ್ತೆ ಅಂತ ತಮ್ಗೆ ಕುತೂಹಲ ಇತ್ತು, ಅದನ್ನ ನೋಡೋಣ ಅಂತ. ತುಂಬಾ ಚೆನ್ನಾಗಿದೆ ಮಸೀದಿ. ಥ್ಯಾಂಕ್ ಯು. ತಾವು ಇಲ್ಲೇ ನೋಡಬಹುದು, ಹಿಂದೂ ಬಾಂಧವರು ಬಂದು ಮಸೂದಿನಲ್ಲಿ ಭೇಟಿ ನೀಡಿ ಮುಸ್ಲಿಂ ಬಾಂಧವರಿಗೆ ಸನ್ಮಾನ ಮಾಡ್ತಾ ಇರೋದು ಕ್ಷಣ ಇದು. ಇಲ್ಲಿ ಗಮನಿಸಬಹುದು ಯಾವ ತರ ಬಾಂಧವ್ಯ ಏಕತೆ ಸಕಲೇಶಪುರ್ನಲ್ಲಿ ಇದೆ. ಇದು ಎಲ್ಲ ನಗರಕ್ಕೆ ಮಾದರಿ ಎಂಬ ಹೇಳಬಹುದು. ಸಕಲೇಶಪುರದ ಐಕ್ಯತೆ ಭವ್ಯಕತೆ ಎಲ್ಲ ನಗರಕ್ಕೆ ಮಾದರಿ ಎಂದು ಹೇಳಬಹುದು. ತಾವು ಇಲ್ಲಿ ನೋಡ್ತಾ ಇರೋದು ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ ತಾಯಿಯ ಮಕ್ಕಳ ತರ ಇಲ್ಲೇ ಬಾಡ್ತಾ ಇರೋದು. ಈ ತರ ವಾತಾವರಣ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಅವಶ್ಯಕತೆ ಇರೋದು. ಇಡೀ ವಿಶ್ವಕ್ಕೆ ಈ ತರ ವಾತಾವರಣ ಅವಶ್ಯಕತೆ ಇದೆ. ಗಗನ್ ಜಿ ಸರ್ ಹೇಳಿ ಸರ್, ಈ ಸಂದರ್ಭದಲ್ಲಿ ಏನು ಸಂದೇಶ ಇದೆ? ವಿಶೇಷವಾಗಿ ಸಕಲೇಶಪುರದಲ್ಲಿ ಏನು ದೊಡ್ಡ ಮಸೀದಿ ಅಂತಕ್ಕಂಥದ್ದು ತುಂಬ ವಿಶೇಷ ರೀತಿಯಲ್ಲಿ ವಿನ್ಯಾಸವನ್ನು ಮಾಡಿ ಸಾರ್ವಜನಿಕರಿಗೆ ಮುಕ್ತವಾಗಿ ಈ ದಿನ ಎಲ್ಲ ಧರ್ಮೀಯರು ಕೂಡ ಬಂದು ವೀಕ್ಷಣೆ ಮಾಡಬಹುದು ಅಂತಕ್ಕಂಥ ಒಂದು ಕಾರ್ಯಕ್ರಮ. ಇದು ಬಹಳ ಒಂದು ಸೌಹಾರ್ದತೆಯ ಸಂಕೇತದ ಮೊದಲ ಹೆಜ್ಜೆ ಸಕಲೇಶಪುರದಲ್ಲಿ ಆಗಿರ್ತಕ್ಕಂಥದ್ದು. ಅಂದರೆ ಜನರಲ್ಲಿ ಧರ್ಮಗಳ ನಡುವೆ ಇರತಕ್ಕಂಥ ಒಂದು ಏನು ಸಂಘರ್ಷವನ್ನು ಶಮನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಸಕಲೇಶಪುರದ ಮುಸಲ್ಮಾನ ಬಾಂಧವರು ಮಾಡಿರ್ತಕ್ಕಂಥದ್ದು ವಿಶೇಷ. ಸಕಲೇಶಪುರದಲ್ಲಿ ಎಲ್ಲ ಧರ್ಮೀಯರು ಕೂಡ ಅನ್ಯೋನ್ಯವಾಗಿ ಬದುಕ್ತಾ ಇರತಕ್ಕಂಥ ಸಂದರ್ಭದೊಳಗೆ ಎಲ್ಲರಲ್ಲೂ ಒಂದು ತಪ್ಪು ಕಲ್ಪನೆ ಇತ್ತು. ಮಸೀದಿ ಅಂದರೆ ಏನು, ಮಸೀದಿ ಒಳಗಡೆ ಏನು ನಡೆಯುತ್ತೆ, ನಮಗೆ ಪ್ರವೇಶ ಇದೆಯೋ ಇಲ್ಲವೋ ಅಂತಕ್ಕಂಥದ್ದು. ಇವತ್ತು ಎಲ್ಲ ಧರ್ಮೀಯರಿಗೂ ಕೂಡ ಮಸೀದಿ ಒಳಗೆ ಕರೀತಕ್ಕಂಥ, ಅಲ್ಲಿ ಮುಂದೆ ಬಂದಾಗ ನಮಗೆ ಸಿಹಿಯನ್ನು ಕೊಟ್ಟು ಆಹ್ವಾನ ಮಾಡಿ ಪಾದಗಳಿಗೆ ನೀರನ್ನು ಕೊಡ್ತಕ್ಕಂಥದ್ದು. ಅಂದರೆ ಇದು ವೀರಶೈವ ಲಿಂಗಾಯತ ಧರ್ಮ ಮತ್ತು ಇಸ್ಲಾಂ ಧರ್ಮದ ಬಹಳ ಐಕ್ಯತೆ ಇರತಕ್ಕಂಥದ್ದು. ಬಸವಣ್ಣನವರ ವಚನ ಮತ್ತು ಮಹಮ್ಮದ್ ಪೈಗಂಬರ್ ಹೇಳಿರ್ತಕ್ಕಂಥ ಸಂದೇಶಗಳು, ಸಂಪೂರ್ಣ ಸಂದೇಶಗಳು ಒಂದೇ ಆಗಿದೆ. ಶತಮಾನ ಬೇರೆ ಇರ್ಬೋದು, 12ನೇ ಶತಮಾನ ಇರ್ಬೋದು, 6ನೇ ಶತಮಾನ ಇರ್ಬೋದು, ಆದರೆ ಸಂದೇಶ ಒಂದೇ ಆಗಿದೆ. ಅಂಥ ಸಂದೇಶವನ್ನು ಅರಿತು
ಎಲ್ಲರನ್ನ ಪ್ರೀತಿಯಿಂದ ಕರೆದು ನಮಗೆ ಸ್ವಾಗತ ಮಾಡಿ ಇಲ್ಲಿ ಏನು ನಡೆಯುತ್ತೆ ಅಂತಕ್ಕಂಥ ವಿವರಣೆಯನ್ನು ಕೊಟ್ಟಿರೋದು ಇದೆಯಲ್ಲ, ಇದು ಭಾವೈಕ್ಯತೆಯ ಬೆಸಿತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಇದು ತುಂಬ ಖುಷಿ ಆಯಿತು. ಸಕಲೇಶ್ಪುರದಲ್ಲಿ ಇವತ್ತರೆಗೂ ಆ ಥರದ ಯಾವುದೇ ಇಲ್ಲ. ಆದರೂ ಕೂಡ ಎಲ್ಲ ಬಂದವರು ನೋಡಿ, ನಾವು ಹಿಂದೆ ಇದು ನಮ್ಮ ಅಧ್ಯಕ್ಷರು ಇಲ್ಲಿ ಕೆಲಸ ಮಾಡ್ತಾ ಇದ್ರು, ಫೌಂಡೇಶನ್ ನಡೆಯೋ ಸಂದರ್ಭದಲ್ಲಿ ನಾವು ಬಸವ ಪುತ್ಥಳಿ ಕಾರ್ಯಕ್ರಮಕ್ಕೆ ಕರೆಯೋಕ್ಕೆ ಬಂದಾಗ ಇಲ್ಲೇ ನಮ್ಗೆ ಸ್ವೀಕಾರ ಮಾಡಿ ಇಡೀ ಮುಸಲ್ಮಾನ ಸಮುದಾಯ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸಕಲೇಶ್ಪುರ ಬೀದಿನಲ್ಲಿ ಹೆಜ್ಜೆ ಹಾಕಿರ್ತಕ್ಕಂಥದ್ದು. ನಮ್ಮದು ಅಂತಲ್ಲ, ಸಕಲೇಶ್ಪುರ ಜಾತ್ರಾ ಮಹೋತ್ಸವ, ರಥೋತ್ಸವ ನಡೆದಾಗ ಮುಸಲ್ಮಾನ ಬಾಂಧವರು ಎಲ್ರಿಗೂ ಕೂಡ ಪಾನಕ ಕೊಡ್ತಕ್ಕಂಥ ಕೆಲಸ, ಸಿಹಿ ಹಂಚ್ತಕ್ಕಂಥ ಕೆಲಸ, ಅನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಸೌಹಾರ್ದತೆ ಇದೆ. ಇದು ವಿಶೇಷವಾದ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಎಲ್ಲರೂ ಕೂಡ ಒಂದು ಆತ್ಮೀಯತೆಯಿಂದ ಬಾಳ್ತಕ್ಕಂಥ ಪ್ರವೃತ್ತಿ ನಿರ್ಮಾಣ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಮಸೀದಿ ನಿರ್ಮಾಣ ಆಗಲಿಕ್ಕೆ ಸಹಕಾರಿಯಾದಂಥ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಆಡಳಿತ ಮಂಡಳಿಯು ಮತ್ತು ಎಲ್ಲ ಮುಸಲ್ಮಾನ ಸಮುದಾಯಕ್ಕೂ ಕೂಡ ಅನಂತ ಅನಂತ ಶರಣಾರ್ಥಿಗಳು. ಒಳ್ಳೆಯದಾಗಲಿ. ತಮ್ಮ ಹೆಸರು? ಎಡೇಳಿ ಆರ್ ಮಂಜುನಾಥ್ ಅಂತ. ನಾವು ಸಕಲೇಶ್ಪುರದಲ್ಲಿ ತುಂಬಾ ವರ್ಷದಿಂದ ಈ ಮಸೀದಿನ ನೋಡಿದ್ವಿ, ಹಳೆ ಮಸೀದಿನ. ಬಟ್ ಒಳಗಡೆ ಬಂದಿರಲಿಲ್ಲ. ಬಟ್ ಇಷ್ಟು ಜಾಗ ಇದೆ ಅಂತೇಳಿ ಈಗ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ತುಂಬಾ ಚೆನ್ನಾಗಿ ಬಂದಿದೆ ಈ ದೇವಸ್ಥಾನ. ನಮ್ಮ ಪ್ರಕಾರ ದೇವಸ್ಥಾನ, ನೀವು ಮಸೀದಿ ಅಂತೀವಿ, ನಾವು ದೇವಸ್ಥಾನ ಅಂತೀವಿ. ಈ ದೇವಸ್ಥಾನದಲ್ಲಿ ನಡೆಯುವಂಥ ಪೂಜೆ ಕಾರ್ಯಗಳಿರ್ಬೋದು, ಪ್ರಾರ್ಥನೆ ಇರ್ಬೋದು, ಸಕಲೇಶ್ಪುರ ಜನತೆಗೆ ಶಾಂತಿ ನೆಮ್ಮದಿ ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಬೇಡ್ಕೊಳ್ತೀವಿ. ಜಗನ್ ಸರ್, ಇವತ್ತು ತುಂಬಾ ಹ್ಯಾಪಿ ಕಾಣ್ತಾ ಇದ್ದೀರಾ ತಾವೆಲ್ಲರೂ. ತುಂಬಾ ಕೆಲವು ದಿನಗಳಿಂದ ನಮಗೆ ನಮ್ಮ ಸ್ನೇಹಿತರಾದಂಥ ಜುಲ್ಫಿ ಅವರು ಫೋನ್ ಮಾಡಿ ಕರೆದಾಗ, ಬಹುಶಃ ನಾವು ಇವತ್ತು ಯಾವುದಾವುದೋ ಕಾರ್ಯಕ್ರಮದಲ್ಲಿ ತುಂಬ ಬ್ಯುಸಿಯಾಗಿದ್ವಿ. ಆಮೇಲೆ ನಮಗೂ ಅಷ್ಟೇ, ನಾವು ಬಸವೇಶ್ವರ ಸ್ಟ್ಯಾಚ್ಯೂ ಒಂದು ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರು ನಮ್ಗೆ ಕೈ ಜೋಡಿಸಿದ್ರು, ಅದ್ರ ಜೊತೆಗೆ ದೇಣಿಗೆನೂ ಕೊಟ್ಟಿದ್ರು. ಅದು ಏನು ತೋರಿಸುತ್ತೆ ಅಂತಂದರೆ ನಾವು ಇನ್ವಾಲ್ವ್ ಆಗಿದ್ವಿ ಎಲ್ಲ ವಿಚಾರದಲ್ಲಿ. ಹಾಗೇನೆ ನಮಗೂ ಒಂದು ಮನೆ ಥರ ಇವತ್ತು ನಾವುಗಳಿರ್ಬೋದು, ಇಲ್ಲ ಅಮಿತ್ ಬೇಗ್ ಇರ್ಬೋದು, ಕಮಲ್ ಇರ್ಬೋದು, ಇವತ್ತೆಲ್ಲ ನಾವು ಒಂದೇ ಡೈನಿಂಗ್ ಹಾಲಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ. ಅಷ್ಟೊಂದು ವಿಶ್ವಾಸ ನಮ್ಗೆ ಒಬ್ರಿಗೊಬ್ರು ಇರ್ತದೆ. ಇವತ್ತು ಅವರ ಮನೆಯವ್ರು ಇರ್ಬೋದು, ಅಂಜುಮವ್ರು ಇರ್ಬೋದು, ಸನವ್ರು ಇರ್ಬೋದು, ನಾವೆಲ್ಲ ಅಕ್ಕ ತಂಗಿದಿರ್ತಾರೆ, ಅಷ್ಟು ಅನ್ಯೋನ್ಯವಾಗಿದ್ದೀವಿ. ಈ ಸಂದರ್ಭದಲ್ಲಿ ಈ ವಿಚಾರವಾಗಿ, ಈ ಜಾಗದ ವಿಚಾರವಾಗಿ ಹೇಳ್ಬೇಕು ಅಂದರೆ ನಮಗೆ ಒಂದು ಅದ್ಭುತ ಅನಿಸ್ತಾ ಇದೆ. ನಮ್ಮ ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ನಾನು ಈ ಸಂದರ್ಭದಲ್ಲಿ ಶುಭಾಶಯ ಹೇಳ್ತೀನಿ. ಇಂಥ ಒಂದು ಕೊಡುಗೆ ಅಂತಲೇ ಹೇಳ್ಬೋದು ನಮ್ಮೂರಲ್ಲಿ. ಇವತ್ತು ಬಸವೇಶ್ವರ ಸ್ಟ್ಯಾಚ್ಯೂ ಬಂತು, ಅಂಬೇಡ್ಕರ್ ಅವ್ರದ್ದು ಒಂದು ಇದು ಮಾಡಿದ್ವಿ, ಆಮೇಲೆ ಕೆಂಪೇಗೌಡರದ್ದು ಬಂತು. ಇದ್ರ ಜೊತೆಗೆ ಒಂದು ಉನ್ನತವಾದ ಒಂದು ಒಳ್ಳೆ ಒಂದು ಹೇಳ್ಬೇಕು ಅಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಮಾಡಿರ್ತೀರ. ನಮ್ಗೆ ಒಂದು ಖುಷಿ ಆಗ್ತಾ ಇದೆ. ನಿಮ್ಗೆ ಎಲ್ರಿಗೂ ಶುಭವಾಗ್ಲಿ. सकलेशपुर में एक जानिब जामिया मस्जिद का अजीम शान इफ्तिताह तो दूसरी तरफ हिंदू, मुस्लिम, सिख, ईसाई आपस में है भाई भाई का मंजर। जी हां दोस्तों, ये मंजर आप देख रहे हैं। हिंदू, मुस्लिम, सिख, ईसाई आपस में है भाई भाई। सकलेशपुर के मुसलमानों ने मस्जिद के दरवाजे सभी धर्म के लोगों के लिए खोल दिए हैं और पूरी दुनिया को ये पैगाम दिया कि मजहब नहीं सिखाता आपस में बैर रखना। हिंदी है हम, वतन है हिंदू सिता हमारा। जामिया मस्जिद कमेटी की दावत पर कसीर तादाद में हिंदू भाई, ईसाई भाई यहाँ आए। यहाँ तक कि आरएसएस, बीजेपी, वीएचपी, बजरंग दल के कार्यकर्ता को भी दावत दी गई और वो भी बड़ी तादाद में यहाँ आए। सबों ने मस्जिद को गौर से देखा, मस्जिद के अंदर होने वाली इबादतों को देखा, मस्जिद में हासिल होने वाले चैन सुकून को महसूस किया, अल्लाह ताला की तारीफ, बड़ाई, किबरियाई को सुना। जलवे तेरे निराले, दुनिया बनाने वाले, बस तू ही तू रहेगा, हम आने जाने वाले। अल्लाह ताला की बड़ाई, किबरियाई को सुनने के बाद यहाँ आने वाले हिंदू भाइयों ने कहा कि यहाँ आने वाले कई हिंदू और ईसाई भाइयों ने कहा कि उन्हें पहली मर्तबा मस्जिद के अंदर आने का मौका मिला, मस्जिद की इबादतों को देखने का मौका मिला। मस्जिद में कदम रखते ही उन्हें एक अजब एहसास महसूस हो रहा था। इस मौके पर अकबर अली उर्पी साहब ने कन्नड़ जबान में तकरीर करते हुए मस्जिद किसे कहते हैं, अजान, वजू, नमाज, दुआ
इस तरह तमाम तफसीलात बिरादरान वतन को फराहम की। दोस्तों, सकलेशपुर में 120 साल पुरानी जामिया मस्जिद को शहीद करके नई मस्जिद वसी व अरीज मस्जिद इंतहाई आलीशान व खूबसूरत मस्जिद तामीर की गई है। कई हिंदू भाइयों ने कहा कि सकलेशपुर में गोया ताजमहल तामीर किया गया है, कुतुब मीनार तामीर किया गया है। दोस्तों, सकलेशपुर में हिंदू और मुसलमान सदियों से मिलजुल कर रहते हुए आए हैं, एक दूसरे के त्योहारों में शामिल होते हुए आए हैं, एक दूसरे के दुख दर्द में, खुशी में, जश्न में शामिल होते हुए आ रहे हैं। और आज यही खुशनुमा मंजर यहाँ देखने को मिला। 120 साल पुरानी जामिया मस्जिद की जगह नई जामिया मस्जिद तामीर की गई है। सब ने मिलकर, मानो पूरे सकलेशपुर ने मिलकर खुशियां मनाई हैं। तो चलिए मस्जिद को देखने के बाद हिंदू भाइयों के, ईसाई भाइयों के क्या तासुरात हैं, क्या एहसासात हैं। जनूबी हिंद न्यूज़ रिपोर्ट।